ಇವತ್ತಿನ ಪಯಣ ಕಾಸರಗೋಡಿನ ಕಡೆಗೆ. ಹಲೋ ನಮಸ್ಕಾರ, ನಾನು ನಿಮ್ಮಲ್ಲರ ಕೂರ್ಗ್ ಬ್ಲಾಗರು. ಇವತ್ತು ನಾವು ಕಸಿನ್ಸ್ ಎಲ್ಲ ಎಲ್ಲಿಗಾದರೂ ಫುಡ್ ಹೊಡಿಯೋಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಫೈನಲಿ ನಾವು ಹೋಗಿರೋ ಕಾಸರಗೋಡು. ಅದರಲ್ಲಿ ನಾವು ಚೂಸ್ ಮಾಡಿರೋಂಥ ರೂಟು ಒಂದು ಫಾರೆಸ್ಟು, ಅದೇ ನಮ್ಮ ಜಾಲ್ಸೂರು ರೂಟು. ಇದು ಕರೆಕ್ಟು ನಾಪಕ್ಲಿಂದ 110 ಕಿಲೋಮೀಟ್ರ್ ಇದೆ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ತಲುಪಿದೆ. ಇದೇ ನಮ್ಮ ಚರ್ಕಲ ಕಾಸರಗೋಡು. ಇಲ್ಲಿ ಒಂದು ಶಾಪು ಬರೀ ಚುರುಮುರಿ ಹಾಗೂ ಅವಿಲ್ ಮಿಲ್ಕಿಗೆ ಫೇಮಸ್ ಆಗಿದೆ. ನಾವು ರೀಚ್ ಆಗೋವಾಗ 1 ಗಂಟೆ. ಅಲ್ಲಿದ್ದಂಥ ರಶ್ ನೋಡಿ ಹೇಗಿದೆ ಅಂತ, ಬಾಳೆಗೊನೆ ನೋಡಿ ಯಾರು ಹೆದರಬೇಡಿ. ಫೈನಲಿ ಇಲ್ಲಿ ಟೋಕನ್ಗೆ ವೆಯ್ಟ್ ಮಾಡಬೇಕು. ಹಾಗೆ ನಾವು ವೆಯ್ಟ್ ಮಾಡಿ ನಮ್ಮ ಟೋಕನ್ ಸಿಕ್ತು. ನಮ್ಮ ಟೋಕನ್ ನಂಬರು 555. ಇವರೇ ನೋಡಿ ನಮ್ಮ ರಪಿಚಾ. ಇವರದ್ದು ಒಂದು ಮಿಕ್ಸಿಂಗ್ ಇದೆ, ಅಡಾರ್ ಮಿಕ್ಸಿಂಗು. ಅದಂತೂ ಬೇರೆ ಲೆವೆಲ್. ಅವ್ರ ಜೊತೆ ಹೇಳಿದಾಗ ಅವರು ನಗ್ತಾರೆ. ಫೈನಲಿ ಇವ್ರದ್ದು ಮಿಕ್ಸಿಂಗಲ್ಲಾಗಿ ತಟ್ಟೆಗೆ ಸರ್ವ್ ಮಾಡಿ ಅದ್ರ ಮೇಲೆಗೆ ಒಂದು ಬುಲ್ಸೆ ಇಡ್ತಾರೆ, ಮತ್ತು ಅದ್ರ ಮೇಲೆಗೊಂದು ಮಟನ್ ಸೂಪ್ ಹಾಕ್ತಾರೆ. ಇದಕ್ಕೆ ಇದು ಇಲ್ಲಿ ಫೇಮಸ್ ಆಗಿರೋದು. ನಾವೇ ಸೆಲ್ಫ್ ಸರ್ವ್ ಮಾಡಬೇಕು. ಫೈನಲಿ ನಾವು 112 ಕಿಲೋಮೀಟ್ರ್ ಹೋಗಿದ್ದಕ್ಕೆ ಓದ್ತಿದೆ ಅಂತ ಹೇಳಲೇಬೇಕಲ್ವ. ನನಗಂತೂ ತುಂಬ ಇಷ್ಟ ಆಯಿತು. ಸೂಪರ್ ಆಗಿದೆ ಐಟಮು. ಒಂದು ಸಲನಾದರೂ ಹೋಗಿ ಟ್ರೈ ಮಾಡಲೇಬೇಕು. ನೀವು ಕಸಿನ್ಸು, ಫ್ಯಾಮಿಲಿ, ಫ್ರೆಂಡ್ಸಾಗಿ ಹೋಗಿ ಒಂದು ಸಲ ಟ್ರೈ ಮಾಡಿ ನೋಡಿ, ಆಯಿತಾ. ನಾನಂತ ಹೇಳ್ತೀನಿ, ಪಕ್ಕ ನೀವು ಇಲ್ಲಿಗೆ ಬರಲೇಬೇಕು. ಮತ್ತು ಅಲ್ಲಿದ್ದು ಮೋಸ್ಟ್ ಫೇಮಸ್ಸು ಅವಿಲ್ ಮಿಲ್ಕು ಟ್ರೈ ಮಾಡಲೇಬೇಕು. ಹಾಗೆ ಅಲ್ಲಿದ್ದು ಐಟಮ್ ಎಲ್ಲ ಟ್ರೈ ಮಾಡಿ ನಾವು ರುಪ್ಚನ್ಗೆ ಬಾಯ್ ಬಾಯ್ ಹೇಳಿ ನಾವು ಹೊರಟೆ. ನಮ್ಮ ಥರ ಎಷ್ಟು ರಾತ್ರಿ ಆದರೂ ಒಂದು ಫುಡ್ ಟ್ರೈ ಮಾಡುವಂಥ ಕಸಿನ್ ಗ್ರೂಪ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಹೇಳಿ ಹೋಗೋಣ ಬಾ ಅಂತೇಳಿ. ನಾವು ಮನೆಗೆ ರೀಚ್ ಆಗುವಾಗ 4 ಗಂಟೆ ಆಗಿತ್ತು. ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಬಾಯ್ ಬಾಯ್. ಮುಂದಿನ ವೀಡಿಯೋ